The lesson named The Eyes Are Not Here, written by Ruskin Bond. I had the compartment to myself up to Rohana, and then a girl got in. A couple who saw her off were probably her parents. They seemed very anxious about her comfort, and the woman gave the girl detailed instruction as to where to keep her things, when not to lean out of the window, and how to avoid speaking to strangers. They said their goodbyes. The train pulled out of the station. ಸೊ ದಿಸ್ ಪರ್ಸನ್ ವಾಸ್ ಅಲೋನ್, ಒಬ್ಬನೇ ಇರ್ತಾನೆ ಒಂದು ಪ್ಲೇಸ್ವರೆಗೂ. ಆ ಪ್ಲೇಸ್ ಹೆಸರು ರೋಹಾನ. ಸೊ ಒಂದು ಟ್ರೈನ್ ಕಂಪಾರ್ಟ್ಮೆಂಟಲ್ಲಿ ಹಿ ವಿಲ್ ಬಿ ಅಲೋನ್, ಅವರೊಬ್ಬರೇ ಇರ್ತಾರೆ. ಆ ರೋಹಾನ ಪ್ಲೇಸ್ ಅಲ್ಲಿ ಅ ಗರ್ಲ್ ವಿಲ್ ಗೆಟ್ ಇನ್, ಅಂದರೆ ಒಬ್ಬರು ಹುಡುಗಿ ಕ್ಲೈಮ್ ಮಾಡ್ತಾರೆ ಟ್ರೈನ್ನ. ದ ಕಪಲ್ ಹೂ ಸಾ ಹರ್ ಆಫ್, ಅಂದರೆ ಆ ಹುಡುಗಿನ ಬಿಟ್ಟು ಹೋಗೋಕ್ಕೆ ಬಂದಿರೋ ಕಪಲ್ ಪ್ರಾಬಬ್ಲಿ ಅವ್ರ ಅಪ್ಪ ಅಮ್ಮ ಇರ್ಬೋದು ಅಂತ ದಿಸ್ ಪರ್ಸನ್ ವಿಲ್ ಗೆಸ್ ಮಾಡ್ತಾನೆ. ದ ಹೀರೋ ಆಫ್ ದ ಸ್ಟೋರಿ ವಿಲ್ ಗೆಸ್, ದಿಸ್ ಹೀರೋ ವಿಲ್ ಗೆಸ್ ದಟ್ ಹುಡುಗಿನ ಬಿಟ್ಟು ಹೋಗೋಕ್ಕೆ ಬಂದಿರೋದು ಅವರ ಅಪ್ಪ ಅಮ್ಮ. ಆ್ಯಂಡ್ ದೇ ಸೀಮ್ಡ್ ವೆರಿ ಆ್ಯಂಕ್ಷಿಯಸ್. ಅವ್ರ ಅಪ್ಪ ಅಮ್ಮ ತುಂಬ ಆ್ಯಂಕ್ಷಿಯಸ್ ಆಗಿರ್ತಾರೆ, ಅಂದರೆ ತುಂಬ ಗಾಬರಿ ಆಗಿರ್ತಾರೆ, ಭಯ ಪಡ್ಕೊಂಡಿರ್ತಾರೆ ಅಬೌಟ್ ಹರ್ ಕಂಫರ್ಟ್. ಆ್ಯಂಡ್ ದ ವುಮೆನ್ ಗೇವ್, ಇಲ್ಲಿ ಅವ್ರ ವುಮೆನ್ ಅಂದರೆ ಹರ್ ಮದರ್, ಗೇವ್ ದ ಗರ್ಲ್ ಡೀಟೇಲ್ಡ್ ಇನ್ಸ್ಟ್ರಕ್ಷನ್, ಎಲ್ಲಿ ಆ ಹುಡುಗಿ ಥಿಂಗ್ಸ್ನ ಇಡಬೇಕು, ಯಾವಾಗ ವಿಂಡೋಯಿಂದ ಲೀನ್ ಆಗಬಾರ್ದು, ವಿಂಡೋ ಮೇಲೆ ಲೀನ್ ಅಂದರೆ ಬಕ್ಕೊಂಡು ಕೂತ್ಕೋಬಾರ್ದು, ಆದಷ್ಟು ಸ್ಟ್ರೇಂಜರ್ಸ್ ಜೊತೆ ಮಾತಾಡಬೇಡ, ಅಂದರೆ ಟ್ರೈನಲ್ಲಿ ಗೊತ್ತಿಲ್ಲದಿರೋರು ಇರ್ತಾರೆ, ಸೊ ಆ ಗೊತ್ತಿಲ್ಲದಿರೋರ ಜೊತೆ ಮಾತಾಡಬೇಡ ಅಂತ ಹೇಳಿ goodbyes. They said their goodbyes. In simple words, they said their tata bye bye. And the train pulled out of the station, and the train will move. The hero of the story says that as I was totally blind at the time, my eyes sensitive only to light and darkness, I was unable to tell what the girl looked like, but I knew she wore slippers from the way she slapped against her heels. It would take me some time to discover something about her looks, and perhaps I never would. But I liked the sound of her voice and even the sound of her slippers. The hero of this story says that he was blind, ಆ್ಯಂಡ್ ಅವನಿಗೆ ಗೊತ್ತಾಗ್ತಿದ್ದು ಬರೀ ಬ್ರೈಟ್ನೆಸ್ ಅಥವಾ ಡಾರ್ಕ್ನೆಸ್, ಅಂದರೆ ಐದರ್ ತುಂಬ ಬೆಳಕಿದೆ ಅಥವಾ ತುಂಬ ಕತ್ತಲಿದೆ ಅನ್ನೋದು ಮಾತ್ರ ಗೊತ್ತಾಗ್ತಿತ್ತು. ಅವನಿಗೆ ಹುಡುಗಿ ಹೇಗಿದ್ದಾಳೆ ಅಂತಲೂ ಗೊತ್ತಿಲ್ಲ. ಬಟ್ ಹಿ ನ್ಯೂ ದಟ್ ಶಿ ವಾಸ್ ವೇರಿಂಗ್ ಸ್ಲಿಪ್ಪರ್ಸ್ ಹಾಕ್ಕೊಂಡಿದ್ದಾಳೆ ಅಂತ ಗೊತ್ತು. ಯಾಕೆ ಅಂದರೆ ಆ ಹುಡುಗಿ ಹೀಲ್ಸ್ ಸೌಂಡ್ ಮಾಡ್ಕೊಂಬರುತ್ತೆ, ಟಪ್ ಟಪ್. ಸೊ ಫ್ರಮ್ ದಿಸ್ ಸೌಂಡ್ ದ ಹೀರೋ ಆಫ್ ದ ಸ್ಟೋರಿ ಗಾಟ್ ಟು ನೋ ದಟ್ ಶಿ ಈಸ್ ವೇರಿಂಗ್ ದ ಸ್ಲಿಪ್ಪರ್ಸ್. ಅವ್ರು ಹೇಗಿದ್ದಾರೆ ಅಂತ ಹೀರೋಗೆ ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ, ಬಿಕಾಸ್ ಈಸ್ ಬ್ಲೈಂಡ್, ಅಂದರೆ ಕಣ್ಣು ಕಾಣಲ್ಲ. ಬಟ್ ದಿಸ್ ಹೀರೋ ಲೈಕ್ಡ್ ಹರ್ ವಾಯ್ಸ್ ಆ್ಯಂಡ್ ಈವನ್ ದ ಸೌಂಡ್ ಆಫ್ ಹರ್ ಸ್ಲಿಪ್ಪರ್ಸ್. ಆ ಹುಡುಗಿ ವಾಯ್ಸ್ ಮತ್ತು ಸ್ಲಿಪ್ಪರ್ ಸೌಂಡು ಈ ಹೀರೋಗೆ ಇಷ್ಟ ಆಗತ್ತೆ. ಸೊ ದ ಪರ್ಸನ್ ಮೇಕ್ಸ್ ಅ ಕಾನ್ವರ್ಸೇಷನ್, ಅಂದರೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆರ್ ಯು ಗೋಯಿಂಗ್ ಆಲ್ ದ ವೇ ಟು ದೆಹರಾ? ಐ ಆಸ್ಡ್. I must have been sitting in a dark corner because my voice startled her. She gave a little exclamation and said, I didn't know anyone else was here. So this person will ask, hero will ask, ನೀನು ದೆಹರಾಗೆ ಹೋಗ್ತಿದ್ಯಾ ಅಂತ. ಆಮೇಲೆ he says that ಅವ್ರು ಮಾತಾಡಿದ ತಕ್ಷಣ ಆ ಹುಡುಗಿಗೆ ಸರ್ಪ್ರೈಸ್ ಆಗುತ್ತೆ. ಯಾಕೆ ಅಂದರೆ ದಿಸ್ ಹೀರೋ ವಾಸ್ ಸಿಟ್ಟಿಂಗ್ ಸಮ್ವೇರ್ ಇನ್ ದ ಡಾರ್ಕ್ ಇನ್ ದ ಟ್ರೈನ್ ಅಂತ ಹಿ ವಿಲ್ ಥಿಂಕ್. ನಾನೆಲ್ಲೋ ಕತ್ಲಲ್ಲಿ ಕೂತಿದ್ದೀನಿ, ಅದಕ್ಕೆ ನನ್ನ ವಾಯ್ಸಿಂದ ಆ ಹುಡುಗಿಗೆ ಭಯ ಆಯಿತು ಅಥವಾ ಸರ್ಪ್ರೈಸ್ ಆಯಿತು ಅಂತ ಹಿ ವಿಲ್ ಸೇ. ಸೊ ಶಿ ವಿಲ್ ರಿಪ್ಲೈ, ಅದಕ್ಕೆ ಹುಡುಗಿ ಹೇಳ್ತಾಳೆ, ಓ ನಂಗೆ ಗೊತ್ತಿರಲಿಲ್ಲ ಇಲ್ಲಿ ಯಾರು ಇದ್ದಾರೆ ಅಂತ ಶಿ ವಿಲ್ ರಿಪ್ಲೈ, ಐ ಡಿಂಟ್ ನೋ ಎನಿ ಒನ್ ಎಲ್ಸ್ ವಾಸ್ ಹಿಯರ್. ನಂಗೆ ಗೊತ್ತಿರಲಿಲ್ಲ ಯಾರು ಇಲ್ಲಿ ಕ್ಯಾಬಿನಲ್ಲಿ ಇದ್ದಾರೆ ಅಂತ. ದ ನೆಕ್ಸ್ಟ್ ಪ್ಯಾರಾಗ್ರಾಫ್.
Well, it often happens that people with good eyesight fail to see what is right in front of them. They have too much to take in, I suppose, whereas people who cannot see have to take in only the essential, whatever registers most tellingly on their remaining senses. He says that the hero says that people with good eyesight ಅಂದರೆ ಮನುಷ್ಯರಿಗೆ ಕಣ್ಣು ಕಾಣಿಸ್ತಿದೆ ಅಂದರೆ ನಾರ್ಮಲ್ ಐಸೈಟ್ ಗುಡ್ ಐಸೈಟ್ ಇದ್ದರೂ ಕೂಡ ಅವ್ರಿಗೆ ಮುಂದೆ ಏನಿದೆ ಅಂತ ನೋಡೋಕ್ಕೆ ಆಗಲ್ಲ. ಬಟ್ ಪೀಪಲ್ ಯಾರಿಗೆ ಕಣ್ಣಿಲ್ಲ ದೇ ಟೇಕ್ ಓನ್ಲಿ ದ ಎಸೆನ್ಷಿಯಲ್ ವಾಟ್ ಎವರ್ ರಿಜಿಸ್ಟರ್ ಮೋಸ್ಟ್ ಟೆಲ್ಲಿಂಗ್ಲಿ ಆನ್ ದ ರಿಮೈನಿಂಗ್ ಥಿಂಗ್ಸ್. ಸೊ ಕಣ್ಣಿದ್ರೂ ಕೂಡ ಕೆಲವರು ನೋಡಲ್ಲ ಮುಂದೆ ಏನಿದೆ ಅಂತ. ಬಟ್ ಕಣ್ಣಿಲ್ದಿರೋರು ದೇ ಟೇಕ್ ಏನು ಬೇಕೋ ಅದನ್ನ ಮಾತ್ರ ದೇ ವಿಲ್ ರಿಜಿಸ್ಟರ್ ಆ್ಯಂಡ್ ಕೀಪ್ ಇನ್ ದ ಸೆನ್ಸಸ್. I didn't see you either, I said, but I heard you come in. So, hero want to give a built up. ಏನದೆ ಅಂದರೆ ನನಗೆ ಕಣ್ಣು ಕಾಣಬಾರ್ದು ಕಣ್ಣು ಕಾಣಲ್ಲ ಅಂತ ತೋರಿಸ್ಕೋಬಾರ್ದು ಅಂತ ಹಿ ವಿಲ್ ಲೈ. ಏನದು ಲೈ ಅಂದರೆ ಐ ಡಿಂಟ್ ಸಿ ಯು ಐದರ್ ಐ ಸೆಡ್ ಬಟ್ ಐ ಹರ್ಡ್ ಯು ಕಮ್ ಇನ್. ನನಗೂ ನೀನು ಕಾಣಿಸ್ಲಿಲ್ಲ ಬಟ್ ನೀನು ಬರೋದು ನನಗೆ ಕೇಳಿಸ್ತು ಅಂತ ದಿಸ್ ಹೀರೋ ಆಫ್ ದ ಸ್ಟೋರಿ ವಿಲ್ ಸೇ. I wonder if I would be able to prevent her from discovering that I was blind, I thought, provided I keep to my seat. It shouldn't be too difficult. So he wonders if I would be able to prevent her from discovering that I was blind. He wishes that ವಿಶ್ ಮಾಡ್ಕೋತಾನೆ ಏನಂತ ಅಂದರೆ ಆ ಹುಡುಗಿಗೆ ನಾನು ಬ್ಲೈಂಡ್ ಅಂತ ಗೊತ್ತಾಗಬಾರ್ದು. So that he will be in his place only. The girl said, I am getting down at Saharanpur. My aunt is meeting me there. ಆಗಲೇ ಹೀರೋ ಕೇಳಿರ್ತಾನೆ ಆರ್ ಯು ಆಲ್ ಗೋಯಿಂಗ್ ಬೈ ದ ವೇ ಟು ದೆಹರಾಗೆ ಹೋಗ್ತಿದ್ಯಾ ಅಂತ. ಅದಕ್ಕೆ ದ ಗರ್ಲ್ ವಿಲ್ ರಿಪ್ಲೈ ನೌ, ಇಲ್ಲ ಐ ಆಮ್ ಗೆಟ್ಟಿಂಗ್ ಅಟ್ ಸಹರನ್ಪುರ್. ನಮ್ಮ ಆಂಟಿ ಮೈ ಆಂಟ್ is meeting me there. My aunt is coming and meeting me there. Then I better not to be then I add better not be too familiar, I said. Ants are usually formidable creatures. So he says that ants are formidable creatures. Ants are formidable andre powerful creatures. He says that ants are powerful creatures. Then she asked him, where are you going? She asked. To Dehra and then to Mussoorie. Adike hero of the story replies that he is going to Dehra and then to Mussoorie. Oh, how lucky you are. I wish I were going to Mussoorie. I love the hills, especially in October. So she will say, ಎಷ್ಟು ಲಕ್ಕಿ ನೀನು ಅದೃಷ್ಟವಂತ, ಮುಸ್ಸೋರಿಗೆ ಹೋಗ್ತಿದ್ಯಾ. I love the hills, especially in October. Mussoorie is a very cold place. It's an hill station. So ಆ ಪ್ಲೇಸಿಗೆ ನೀನು ಹೋಗ್ತಿದ್ಯಾ ಅಂತ she will be excited. Yes, this is the best time, I said. Calling on my memories, the hills are covered with wild dahlias, the sun is delicious, and the night you can sit in the front of log fire and listen to some music. Many of the tourists have gone and the roads are quiet and almost deserted. Yes, October is the best time. Though he is blind, he gives a beautiful explanation. Kandu kaanala andrunu as if nodiro hage he give a colorful explanation. Wild dahlias, the flowers, and sun is delicious, that is mild sun, and night you can sit in the front of log fire, that is campfire, with some music. You can listen to some music. And during October tourist ಅವರು ಕಮ್ಮಿ ಆಗಿರ್ತಾರೆ, ರೋಡ್ಸ್ ಆರ್ ಕೂಡ ಕ್ವೈಟ್, ರೋಡ್ಸಲ್ಲಿ ಜಾಸ್ತಿ ಜನ ಇರಲ್ಲ ಅಂತ he will say to her. She was silent, and I wonder if my words had touched her or whether she thought me a romantic fool. Then I made a mistake. What's it like? I asked. ಅದಕ್ಕೆ
when the hero of the story said these lines, she did not reply anything. ಅವರು ಕ್ವೈಟ್ ಆಗಿರ್ತಾಳೆ. ಸೊ ದ ಹೀರೋ ಆಫ್ ದ ಪರ್ಸನ್ಗೆ ಡೌಟ್ ಬರುತ್ತೆ, ಓ ಶಿ ಥಿಂಕ್ಸ್ ಮೀ ಅ ಫುಲ್, ನಾನೇನಾದ್ರು ತಪ್ಪು ಮಾತಾಡೋಣ ಅಂತ, ಆರ್ ಡಿಡ್ ಐ ಮೇಕ್ ಎನಿ ಮಿಸ್ಟೇಕ್ ಅಂತ. ಹಿ ವಿಲ್ ಜಸ್ಟ್ ಆಸ್ಕ್ ಹರ್ ವಾಟ್ಸ್ ಇಟ್ ಲೈಕ್. ಶಿ ಸೀಮ್ ಟು ಫೈಂಡ್ ನಥಿಂಗ್ ಸ್ಟ್ರೇಂಜ್ ಇನ್ ದ ಕ್ವಶನ್. had already noticed had she noticed already that I could not see, but the next question removed my doubts. ಈ ಕ್ವಶನ್ ಕೇಳಿದ್ಮೇಲೆ ವಾಟ್ಸ್ ಇಟ್ ಲೈಕ್ ಅಂದಮೇಲೆ ಶಿ ಡಿ ನಾಟ್ ಫೀಲ್ ಎನಿಥಿಂಗ್, ಶಿ ಡಿ ನಾಟ್ ರಿಪ್ಲೈ ಅಟ್ ದಟ್ ಮೂಮೆಂಟ್. ಅದಕ್ಕೆ ಹೀರೋಗೆ ಡೌಟ್ ಬಂದ್ಬಿಡುತ್ತೆ, ಓ ನನ್ನ ಬ್ಲೈಂಡ್ ಅಂತ ಗೊತ್ತಾಗೋಯ್ತಾ ಅಂತ. ಅವ್ನು ಡೌಟ್ಸಲ್ಲಿರ್ಬೇಕಾದ್ರೆ ಶಿ ವಿಲ್ ಆಸ್ಕ್ ದ ನೆಕ್ಸ್ಟ್ ಕ್ವಶನ್, why don't you look out of the window, she asked. So she asked the hero of the story to look window ಇಂದ ಆಚೆ ನೋಡು ಅಂತ ಹೇಳ್ತಾಳೆ. I moved easily along the berth and felt for the window ledge. ಒಂದು berth is nothing but a bunk kind of thing. Just imagine a seat. ಆ ಸೀಟಲ್ಲಿ ಅಥವಾ ಬಂಕಲ್ಲಿ ಮೂವ್ ಆಗಿ ವಿಂಡೋದು ಲೆಡ್ಜ್ ಅಂದರೆ ಶೆಲ್ಫ್ ಇರುತ್ತಲ್ಲ, ವಿಂಡೋ ಶೆಲ್ಫ್, ಅದು ಸಿಗಬೇಕು ಅಂತ ಯು ವಿಲ್ ಮೂವ್. ದ ವಿಂಡೋ ವಾಸ್ ಓಪನ್ ಆ್ಯಂಡ್ ಐ ಫೇಸ್ಡ್ ಇಟ್ ಮೇಕಿಂಗ್ ಅ ಪ್ರೀಟೆನ್ಸ್ ಆಫ್ ಸ್ಟಡಿಂಗ್ ದ ಲ್ಯಾಂಡ್ಸ್ಕೇಪ್. ಐ ಹರ್ಡ್ ದ ಪ್ಯಾಂಟಿಂಗ್ ಆಫ್ ದ ಇಂಜಿನ್, ದ rumble of wheels, and in my mind's eye I could see the telegraph post flashing by. So he will, when she asked, she said him to look out of the window. ವಿಂಡೋ ನೋಡು ಅಂತ ಹೇಳ್ತಾಳೆ. ಆವಾಗ he will go and feel the window. He will felt the window ledge, window shelf ಮುಟ್ಬಿಟ್ಟು when he touched the window shelf ಅವ್ನಿಗೆ ಗೊತ್ತಾಗುತ್ತೆ ವಿಂಡೋ ವಾಸ್ ಓಪನ್, ಯಾಕಂದರೆ ಗಾಳಿ ಬೀಸುತ್ತೆ. ಅದೇ ಟೈಮ್ಗೆ he fake, ಪ್ರಿಟೆನ್ಸ್ ಇಸ್ ನಥಿಂಗ್ ಬಟ್ ಟು ಫೇಕ್, ಸುಮ್ಮನೆ ಸುಳ್ಳು ಹೇಳ್ತಾನೆ. ಏನೋ ಲ್ಯಾಂಡ್ಸ್ಕೇಪ್ ಅಂದರೆ ಆ ಬ್ಯೂಟಿ ಸೀನ್ರೀಸ್ನ ನೋಡೋಂಗೆ, ಬಟ್ he could only hear sound of the engine, wheels, rumble of the wheels, the sound made by the wheels, and also he could see the telegraph post flashing by. That is all his imagination, or he is thinking all these things which are fake. ಇದೆಲ್ಲ ಅವನ ಇಮ್ಯಾಜಿನೇಷನ್. ಹ್ಯಾವ್ ಯು ನೋಟಿಸ್ಡ್, ಐ ವೆಂಚರ್ಡ್, that the trees seem to be moving while we seem to be standing still. So he cannot be quiet alla, so you have to ask her something. So he will say that ಟ್ರೀಸ್ನ ಅಬ್ಸರ್ವ್ ಮಾಡಿದ್ಯಾ, ನಾವು ಮೂವ್ ಆಗ್ತಿದ್ರು ಟ್ರೀ ವಿಲ್ ಬಿ ಸ್ಟ್ಯಾಂಡಿಂಗ್ ಸ್ಟಿಲ್, ಅಂದರೆ ಟ್ರೀ ಅಲ್ಲೇ ಇರುತ್ತೆ ನಾವು ಮೂವ್ ಆದ್ರೂ ಅಂತ ಯು ವಿಲ್ ಸೇ. ಸೊ ಹರ್ ರಿಪ್ಲೈ ವಿಲ್ ಬಿ, ದಟ್ ಆಲ್ವೇಸ್ ಹ್ಯಾಪನ್ಸ್, ಶೀ ಸೆಡ್. Do you see any animals? Hardly any animals left in the forest near Dehra? So she asked. ಅದು ಯಾವಾಗಲೂ ಆಗುತ್ತೆ. ಬೈ ದ ವೇ, ನಿಂಗೆ ಯಾವ್ದಾರು ಅನಿಮಲ್ಸ್ ನೋಡ್ತಿದ್ಯಾ, ಅನಿಮಲ್ಸ್ ಇನ್ನೂ ಇದೆಯಾ ಫಾರೆಸ್ಟ್ ನಿಯರ್ ದ ಡೆಹರಾ, ಫಾರೆಸ್ಟ್ ನಿಯರ್ ಡೆಹರಾ, ಆರ್ ದೇರ್ ಎನಿ ಅನಿಮಲ್ಸ್ ಅಂತ ಶಿ ವಿಲ್ ಆಸ್ಕ್. The next, the 20. I turned from the window and faced the girl, and for a while we sat in silence. So ವಿಂಡೋನ ನೋಡೋದು ಬಿಟ್ಬಿಟ್ಟು he will face the girl, ಹುಡುಗಿನ ನೋಡ್ತಾನೆ, ಫೇಸ್, ಆ್ಯಂಡ್ ದೇ ಬೋತ್ ಸ್ಯಾಟ್ ಫಾರ್ ಇನ್ ಸೈಲೆನ್ಸ್, ಏನೂ ಮಾತಾಡದೆ ದೇ ವಿಲ್ ಸಿಟ್ ಫಾರ್ ಅ ವೈಲ್. ದೆನ್ ಅಗೇನ್ he will say, you have an interesting face, I remarked. I was becoming quite daring, but it was a safe remark. Few girls can resist flattery. So he want to speak with her. So what he said, you have an interesting face ಅಂತ ಹೇಳ್ತಾನೆ. he says himself, ನನಗೆ ಈಗೀಗ ಧೈರ್ಯ ಬರ್ತಿದೆ, ಬಿಕಾಸ್ ಕೆಲವು ಹುಡುಗಿರಿಗೆ ಹೊಗಳೋದು ಇಷ್ಟ ಆಗುತ್ತೆ ಅಂತ. She laughed pleasantly, a clear ringing laugh. She laughed pleasantly. So she was happy with this comment. It's nice to be told I have an interesting face. I am tired of people telling me I have a pretty face. So she will reply him that
ನನಗೆ ಇಷ್ಟ ಆಯಿತು ದಟ್ ಯು ಸೆಡ್ ದಟ್ ಐ ಹ್ಯಾವ್ ಅ ಇಂಟ್ರೆಸ್ಟಿಂಗ್ ಫೇಸ್ ಬಿಕಾಸ್ ನನಗೆ ಬೇಜಾರಾಗೋಗಿದೆ. ಯಾಕಂದರೆ ಬೇರೆ ಮೀಟ್ ಮಾಡಿದ ಪೀಪಲ್ ಎಲ್ಲ ನನಗೆ ಹೇಳ್ತಾರೆ ಐ ಹ್ಯಾವ್ ಅ ಪ್ರಿಟಿ ಫೇಸ್. ಸೊ ಹಿ ವಿಲ್ ಹಿಸ್ ಡೈಲಾಗ್, ಓ ಸೊ ಯು ಡೂ ಹ್ಯಾವ್ ಅ ಪ್ರಿಟಿ ಫೇಸ್ ಥಾಟ್ ಐ, ಆ್ಯಂಡ್ ಅಲೌಡ್ ಐ ಸೆಡ್ ವೆಲ್ ಆ್ಯನ್ ಇಂಟ್ರೆಸ್ಟಿಂಗ್ ಫೇಸ್ ಕ್ಯಾನ್ ಆಲ್ಸೋ ಬಿ ಪ್ರಿಟಿ. ಸೊ ಹೀ ಕಮ್ ಟು ನೋ ದಟ್ ಶಿ ಈಸ್ ಪ್ರಿಟಿ. ಅವಳು ಹೇಳಿದ ಸ್ಟೇಟ್ಮೆಂಟಿಂದ ಅವ್ನಿಗೆ ಗೊತ್ತಾಗುತ್ತೆ ಶಿ ಈಸ್ ಪ್ರಿಟಿ ಅಂತ. ಸೊ ಹಿ ವಿಲ್ ಸೇ ದಿಸ್ ಸ್ಟೇಟ್ಮೆಂಟ್, ಇಂಟ್ರೆಸ್ಟಿಂಗ್ ಫೇಸ್ ಕ್ಯಾನ್ ಬಿ ಆಲ್ಸೋ ಪ್ರಿಟಿ. ಇಂಟ್ರೆಸ್ಟಿಂಗ್ ಫೇಸ್ ಕೂಡ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಿ ವಿಲ್ ಸೇ. ಸೊ ಶಿ ವಿಲ್ ಸೇ ದ ನೆಕ್ಸ್ಟ್ ಲೈನ್, ಯು ಆರ್ ಅ ವೆರಿ ಗ್ಯಾಲೆಂಟ್ ಯಂಗ್ ಮ್ಯಾನ್ ಶಿ ಸೆಡ್, ಬಟ್ ವೈ ಆರ್ ಯು ಸೋ ಸೀರಿಯಸ್? Gallant is brave. You are very brave young man, but why are you serious? I thought the story's hero line. I thought then that I would try to laugh for her, but the thought of laughter only made me feel troubled and lonely. So when she said, ಯಾವಾಗ she says that ನೀನು ಸೀರಿಯಸ್ ಆಗಿದೆಯಾ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದೆಯಾ ಅಂದಾಗ ಅವ್ನಿಗನ್ಸುತ್ತೆ, ಓ ಐ ಶುಡ್ ಟ್ರೈ ಟು ಲಾಫ್, ನಾನೇನಾದ್ರು ನಗಬೇಕು, ಐ ಶುಡ್ ಲಾಫ್ ಫಾರ್ ಹರ್. ಬಟ್ ಹೀ ಆಲ್ಸೋ ಸೇಸ್ ದ್ಯಾಟ್ ನಗು ಮೇಡ್ ಹಿಮ್ ಫೀಲ್ ಟ್ರಬಲ್ಡ್ ಆ್ಯಂಡ್ ಲೋನ್ಲಿ. ಹೀ ಮೈಟ್ ಬಿ ಇನ್ ಟ್ರಬಲ್ ಆ್ಯಂಡ್ ಇಟ್ ಮೈಟ್ ಬಿ ದ ಸೈನ್ ಆಫ್ ಬೀಯಿಂಗ್ ಲೋನ್ಲಿ. ಒಂಟಿಯಾಗಿರೋದು ಇಸ್ ದ ಸೈನ್. Laughter is nothing but laugh. At the same time, what happens? We will be at your station, I said. Thank goodness, it's a short journey. I can't wait to sit in a train for more than 2 or 3 hours. ಅದೇ ಟೈಮ್ಗೆ ಏನಾಗುತ್ತೆ, ಹರ್ ಸ್ಟೇಷನ್ ಅಂದರೆ ಹರ್ ಡೆಸ್ಟಿನೇಷನ್, ಎಲ್ಲಿ ಟ್ರೈನ್ನ ಗೆಟ್ ಡೌನ್ ಮಾಡಬೇಕು ಆ ಸ್ಟೇಷನ್ ಬರುತ್ತೆ. ಆ ಸ್ಟೇಷನ್ ಬಂದಿದೆ ಅಂತ ಹೀರೋ ಹೇಳ್ತಾನೆ. ಅದಕ್ಕೆ ಶಿ ವಿಲ್ ಸೇ ದಟ್ ಥ್ಯಾಂಕ್ ಗುಡ್ನೆಸ್, ಶಿ ವಿಲ್ ಥ್ಯಾಂಕ್ ಹರ್ ಗುಡ್ನೆಸ್. ಅಪ್ಪ ಇದು ಶಾರ್ಟ್ ಜರ್ನಿ, ಚಿಕ್ಕದಾಗಿತ್ತು ಜರ್ನಿ, ಯಾಕೆಂದರೆ ನನಗೆ ಮೋರ್ ದ್ಯಾನ್ 2 or 3 hours ಟ್ರೈನಲ್ಲಿ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ. ನೆಕ್ಸ್ಟ್ ಇಸ್ ಹಿಸ್ ವ್ಯೂ. Yet I was prepared to sit there for almost any length of time just to listen to her talking. Her voice had the sparkle of mountain stream. As soon as she left the train, she would forget our brief encounter, but it would stay with me for the rest of the journey and for some time after. When she said, ನನಗೆ ಶಾರ್ಟ್ ಜರ್ನಿ ಇಷ್ಟ, ಯಾಕೆಂದರೆ ಐ ಕ್ಯಾನಾಟ್ ಸಿಟ್ ಮೋರ್ ದ್ಯಾನ್ 2 or 3 hours ಅಂತ ಹೇಳಿರ್ತಾಳೆ. ಅದಕ್ಕೆ ಹೀ ವಿಲ್ ಬಿ ಥಿಂಕಿಂಗ್, ನನಗೆ ಎನಿ ಲೆಂತ್, ನೋ ಮ್ಯಾಟರ್ ಹೌ ಮಚ್ ಎವರ್ ಟೈಮ್ ಐ ಕ್ಯಾನ್ ಲಿಸನ್ ಟು ಯು. ಐ ಆಮ್ ರೆಡಿ ಟು ಸಿಟ್ ಆ್ಯಂಡ್ ಲಿಸನ್ her speaking, listen her voice, because her voice is so good. Maybe she can forget, when she gets down the train she will forget the conversation between him and her, but this hero will remember her voice or her conversation for the rest of journey, a train, the rest of journey, and some time after, ಇನ್ನು ಸ್ವಲ್ಪ ದಿನದವರೆಗೂ ನಾನು ನೆನಪಲ್ಲಿ ಇಟ್ಕೋತೀನಿ ಹರ್ ವಾಯ್ಸ್ ಆ್ಯಂಡ್ ಹರ್ ಕಾನ್ವರ್ಸೇಷನ್ ಅಂತ ಹಿ ವಿಲ್ ಬಿ ಸೇಯಿಂಗ್ ಟು ಹಿಸ್ ಮೈಂಡ್. ಅವನೇ ಹೇಳ್ಕೊತಾನೆ. ದ ಇಂಜಿನ್ಸ್ ವಿಷಲ್ ಶರ್ಕ್ಡ್ ಆ್ಯಂಡ್ ದ ಕ್ಯಾರೇಜ್ ವಿಲ್ಸ್ ಚೇಂಜ್ ದ ಸೌಂಡ್ ಆ್ಯಂಡ್ ದ ರಿದಮ್. ಏನಿದೆ ಅರ್ಥ ಅಂದರೆ, ಟ್ರೈನ್ ಇಸ್ ಅಬೌಟ್ ಟು ಸ್ಟಾಪ್. ದ ಗರ್ಲ್ ಗಾಟ್ ಅಪ್ ಆ್ಯಂಡ್ ಬಿಗೇನ್ ಟು ಕಲೆಕ್ಟ್ ಹರ್ ಥಿಂಗ್ಸ್. ಐ ವಂಡರ್ ಇಫ್ ಶಿ ವೋರ್ ಹರ್ ಹೇರ್ ಇನ್ ಬನ್, or it was plaited, or it was hung loose over her shoulders, or if it was cut very short. ಸೊ ಟ್ರೈನ್ ಇನ್ನೇನು ನಿಲ್ಲಬೇಕು ಅಂದಾಗ ಆ ಸೌಂಡಿಂದ ದ ಗರ್ಲ್ ವಿಲ್ ಗೆಟ್ ಅಪ್, ಅವಳು ಥಿಂಗ್ಸ್ ಏನೇನಿದೆ ಎಲ್ಲ ಕಲೆಕ್ಟ್ ಮಾಡ್ಕೋತಾಳೆ. ಸೊ ದಿಸ್ ಪರ್ಸನ್ ಹೀರೋ ವಿಲ್ ಬಿ ಥಿಂಕಿಂಗ್ ಹೌ ಹರ್ ಹೇರ್ ಸ್ಟೈಲ್ ವುಡ್ ಬಿ, ವೆದರ್ ಬನ್ ಹಾಕಿದಾರಾ ಅಥವಾ ಪ್ಲೇಟ್ ಅಂದರೆ ಜಡೆ ಹಾಕಿದಾರಾ ಅಥವಾ ಲೂಸ್ ಹೇರ್ ಇದೆಯಾ ಶೋಲ್ಡರ್ಸಿಂದ ಅಥವಾ ಶಾರ್ಟ್ ಹೇರ್ ಇದೆಯಾ ಅಂತ ಹಿ ವಿಲ್ ಬಿ ಇಮ್ಯಾಜಿನಿಂಗ್. ದ ಟ್ರೈನ್ ಡ್ರೂ ಸ್ಲೋಲಿ ಇನ್ ಟು ದ ಸ್ಟೇಷನ್. ಔಟ್ಸೈಡ್ ದೇರ್ ವಾಸ್ ಅ ಶೌಟಿಂಗ್ ಆಫ್ ಪೋರ್ಟರ್ಸ್ ಆ್ಯಂಡ್ ವೆಂಡರ್ಸ್, ಆ್ಯಂಡ್ ಹೈ ಪಿಚ್ಡ್ ಫೀಮೇಲ್ ವಾಸ್ ನಿಯರ್ ದ ಕ್ಯಾರೇಜ್ ಡೋರ್ ವಿಚ್ ಮಸ್ಟ್ ಹ್ಯಾವ್ ಬಿಲಾಂಗ್ ಟು ದ ಗರ್ಲ್ಸ್ ಆಂಟ್. ಸೊ ಇನ್ನೇನು ಟ್ರೈನ್ ಸ್ಟಾಪ್ ಆಗ್ತಿದೆ ಅನ್ಬೇಕಾದ್ರೆ ಶೌಟಿಂಗ್ ಆಫ್
ಶೌಟಿಂಗ್ ಆಫ್ ಪೋರ್ಟರ್ಸ್ ಅಂದರೆ ಪೋರ್ಟರ್ಸ್ ಆರ್ ನಥಿಂಗ್ ಬಟ್ ದೋಸ್ ಹೂ ಪೀಪಲ್ ಕ್ಯಾರಿ ಯೋರ್ ಲಗೇಜ್ ಆ್ಯಂಡ್ ವೆಂಡರ್ಸ್ ಏನಾದರೂ ಸೆಲ್ ಮಾಡ್ತಾರಲ್ಲ ಟ್ರೈನ್ ಒಳಗೆ ಅಥವಾ ಆಚೆ ದೇ ಆರ್ ಕಾಲ್ಡ್ ವೆಂಡರ್ಸ್. ಆ್ಯಂಡ್ ಆ ಮಧ್ಯದಲ್ಲಿ ಒಂದು ಹೈ ಪಿಚ್ ವಾಯ್ಸ್ ಬರುತ್ತೆ ಫೀಮೇಲ್ದು. ಸೊ ಈ ಥಿಂಕ್ ದಟ್ ಆ ವಾಯ್ಸು ಹುಡುಗಿಯವ್ರದ್ದು ಆಂಟ್ ಇರ್ಬೋದು ಅಂತ ಈ ವಿಲ್ ಗೆಸ್. ಗುಡ್ ಬೈ ಸೆಟ್ ದ ಗರ್ಲ್. ಬಿಫೋರ್ ಗೆಟ್ಟಿಂಗ್ ಡೌನ್ ಶಿ ವಿಲ್ ಸೇ ಗುಡ್ ಬೈ. ಶಿ ವಾಸ್ ಸ್ಟ್ಯಾಂಡಿಂಗ್ ವೆರಿ ಕ್ಲೋಸ್ ಟು ಮೀ, ಸೋ ಕ್ಲೋಸ್ ದಟ್ ಪರ್ಫ್ಯೂಮ್ ಫ್ರಮ್ ಹರ್ ಹೇರ್ ವಾಸ್ ಟ್ಯಾಂಟಲೈಸಿಂಗ್. I wanted to raise my hand and touch her hair, but she moved away, and only the perfume still lingered where she had stood. So, she was standing very close to me. ಹೇಗೆ ಗೊತ್ತಾಯಿತು ಅಂದರೆ ಹೀರೋಗೆ ಅಂದರೆ ಬಿಕಾಸ್ ಆಫ್ ಹರ್ ಹೇರ್ ಪರ್ಫ್ಯೂಮ್ ವಾಸ್ ಟ್ಯಾಂಟಲೈಸಿಂಗ್. ಏನಿದೆ ನಾನು ಇನ್ನೂ ಬೇಕು ಅಂತ ಹೇಳೋದು tantalizing. I wanted to raise my hand and touch her hair. He was feeling so high that he wanted to touch her hair. But she moved away. But she went away. ಹಾಗೆ ಹೊಟ್ಟೋದ್ರು. But the perfume still lingered where she had stood. But ಅವ್ರು ನಿಂತಿದ್ದ ಕಡೆ ಆ ಪರ್ಫ್ಯೂಮ್ ಇನ್ನೂ ಇದೆ ಅಂತ the hero of the story is saying. You may break, you may shatter the vase if you will, but the scent of roses will linger there still. ಹೇಗೆ he is giving an explanation ಅಂದರೆ ವ್ಯಾಸ್ ಇದೆ, ವ್ಯಾಸಲ್ಲಿ ಯು ಕ್ಯಾನ್ ಬ್ರೇಕ್ ಅಥವಾ ಶಾಟರ್ ಅಂದರೆ ಎಲ್ಲಿ ಬೇಕಾರಲ್ಲಿ ಹಾಕ್ಬೋದು. ಬಟ್ ಆ ರೋಸಸ್ ಸ್ಮೆಲ್ ಆ ವ್ಯಾಸ್ ಒಳಗಡೆ ಹೇಗಿರುತ್ತೋ ಅದೇ ಥರ ಹರ್ಸ್ ಹೇರ್ ಪರ್ಫ್ಯೂಮ್ ಇಸ್ ಸ್ಟಿಲ್ ದೇರ್ ಆ್ಯಂಡ್ ಐ ಆಮ್ ಫೀಲಿಂಗ್ ಇಟ್. ನನಗೆ ಫೀಲ್ ಆಗ್ತಿದೆ ಹರ್ ಪರ್ಫ್ಯೂಮ್ ಅಂತ ಈಸ್ ಸೇಯಿಂಗ್. ದೇರ್ ವಾಸ್ ಸಮ್ ಕನ್ಫ್ಯೂಷನ್ ಇನ್ ದ ಡೋರ್ವೇ. ಅ ಮ್ಯಾನ್ ಗೆಟಿಂಗ್ ಇನ್ ಟು ದ ಕಂಪಾರ್ಟ್ಮೆಂಟ್ ಸ್ಟ್ಯಾಮರ್ಡ್ ಅನ್ ಅಪಾಲಜಿ. ದೆನ್ ದ ಡೋರ್ ಬ್ಯಾಂಗ್ಡ್ ಶಟ್ ಆ್ಯಂಡ್ ದ ವರ್ಲ್ಡ್ ವಾಸ್ ಶಟ್ ಔಟ್ ಅಗೇನ್. ಐ ರಿಟರ್ನ್ ಟು ಮೈ ಬರ್ತ್. The guard blew his whistle and we moved off. Once again I had a game to play with new fellow traveler. ಸೊ ಡೋರ್ವೆ ಅಂದರೆ ಇಳಿಬೇಕಾದ್ರೆ ಏನೋ ಕನ್ಫ್ಯೂಷನ್ ಆಗುತ್ತೆ. ಯಾವುದೋ ಅನದರ್ ಮ್ಯಾನ್ ಇನ್ನೊಬ್ಬ ಸೇ ದ್ಯಾಟ್ ಸ್ಟ್ಯಾಮರ್ಡ್ ಆ್ಯಂಡ್ ಅಪಾಲಜಿ ಅಂದರೆ ಅಪಾಲಜಿ ಕೇಳ್ತಾನೆ. ದೆನ್ ದ ಡೋರ್ ಬ್ಯಾಂಗ್ ಶಟ್, ಡೋರ್ ಜೋರಾಗಿ ಹಾಕ್ಕೊಳ್ಳುತ್ತೆ. ಡೋರ್ ಹಾಕ್ಕೊಂಡಿದ್ದಕ್ಕೆ ಈ ಫೀಲ್ ದ್ಯಾಟ್ ನನ್ನ ವರ್ಲ್ಡ್ ಕೂಡ ಶಟ್ ಆಯಿತು ಮತ್ತೆ ಅಂತ. ಹೀ ರಿಟರ್ನ್ ಟು ಇಸ್ ಬರ್ತ್, ಮತ್ತೆ ಅವನೊಂದು ಜಾಗಕ್ಕೆ ಬರ್ತಾನೆ. ದ ಗಾರ್ಡ್ ಬ್ಲೂ ಇಸ್ ವಿಸಲ್, ಅವನಿಗೆ ವಿಸಲ್ ಸೌಂಡ್ ಕೇಳಿಸುತ್ತೆ. ಅದರ್ಥ ಏನಂದರೆ ಟ್ರೈನ್ ಮತ್ತೆ ಮೂವ್ ಆಗ್ತಿದೆ. ಒನ್ಸ್ ಅಗೇನ್ ಐ ಹ್ಯಾಡ್ ಅ ಗೇಮ್ ಟು ಪ್ಲೇ ವಿತ್ ನ್ಯೂ ಫೆಲೋ ಟ್ರಾವೆಲರ್. ಆ ಮ್ಯಾನ್ ಗೆಟ್ಟಿಂಗ್ ಇನ್ ಟು ಕಂಪಾರ್ಟ್ಮೆಂಟ್, ಹೊಸ ಮ್ಯಾನ್ ಬಂದಿದ್ದಾನಲ್ಲ, ಸೊ ಅವನ ಜೊತೆ ಮತ್ತೆ ಗೇಮ್ ಪ್ಲೇ ಮಾಡ್ತೀನಿ. ಅಂದರೆ ಐ ವಿಲ್ ಬಿಹೇವ್ ದ್ಯಾಟ್ ಐ ಆಮ್ ನಾಟ್ ಬ್ಲೈಂಡ್ ಅಂತ ಹಿ ವಿಲ್ ಬಿ ಥಿಂಕಿಂಗ್. ದ ಟ್ರೈನ್ ಗ್ಯಾದರ್ಡ್ ಸ್ಪೀಡ್ ಆಗುತ್ತೆ ಟ್ರೈನು. ದ ವೀಲ್ಸ್ ಟುಕ್ ಅಪ್ ದಿಸ್ ಸಾಂಗ್ ಆ್ಯಂಡ್ ದ ಕ್ಯಾರೇಜ್ ಗ್ರೌಂಡ್ ಆ್ಯಂಡ್ ಶುಕ್. ಅಂದರೆ ಇಟ್ ವಿಲ್ ಸ್ಟಾರ್ಟ್ ಮೂವಿಂಗ್ a bit faster. I found the window and sat in front of it, staring into the daylight that was darkness for me. ಸೊ ಟ್ರೈನ್ ಮೂವ್ ಆದಾಗ ಅವನು ವಿಂಡೋನ ನೋಡ್ಕೊಂಡು ಕೂತ್ಕೋತಾನೆ. ದೋ ಇಟ್ ಈಸ್ ಮಾರ್ನಿಂಗ್, ನನಗೆ ಬೆಳಕಿದ್ರೂ ಕೂಡ ನನಗೆ ಯಾವಾಗಲೂ ಕತ್ತಲೆ, ಬಿಕಾಸ್ ಈ ಈಸ್ ಬ್ಲೈಂಡ್ ಅಂತ ಅವನು ಹೇಳ್ಕೊತಾನೆ. ಅವನೇ ಹೇಳ್ಕೊತಿರೋದು ಇದೆಲ್ಲ. ಸೊ ಮೆನಿ ಥಿಂಗ್ಸ್ ಹ್ಯಾಪನಿಂಗ್ ಔಟ್ಸೈಡ್ ದ ವಿಂಡೋ. ಇಟ್ ಕುಡ್ ಬಿ ಫ್ಯಾಸಿನೇಟಿಂಗ್ ಗೇಮ್ ಗೆಸ್ಸಿಂಗ್ ವಾಟ್ ವೆಂಟ್ ಆನ್ ಔಟ್ ದೇರ್. ಸೊ ಹೀ ಥಿಂಕ್ಸ್ ದಟ್ ಏನೇನೋ ಆಗ್ತಿರುತ್ತೆ ವಿಂಡೋಯಿಂದ ಆಚೆಗೆ. ಇಟ್ ವುಡ್ ಬಿ ಫ್ಯಾಸಿನೇಟಿಂಗ್, ಅ ಗುಡ್ ಗೇಮ್ ಗೆಸ್ಸಿಂಗ್ ವಾಟ್ ವೆಂಟ್ ಆನ್ ಔಟ್ ದೇರ್, ಏನಾಗಿರ್ಬೋದು ಅಂತ ಅವನು ಯೋಚನೆ ಮಾಡಿಕೊಂಡು ಕೂತ್ಕೋತಾನೆ. ದ ಮ್ಯಾನ್ ಹೂ ಹ್ಯಾಡ್ ಎಂಟರ್ ದ ಕಂಪಾರ್ಟ್ಮೆಂಟ್ ಬ್ರೋಕ್ ಮೈ ರೆವರಿ. ಸೊ ದ ಮ್ಯಾನ್ ಹೂ ಎಂಟರ್, ಯಾವುದೋ ಒಬ್ಬ ನ್ಯೂ ಪರ್ಸನ್ ಬಂದಿರ್ತಾನಲ್ಲ ಕಂಪಾರ್ಟ್ಮೆಂಟ್ಗೆ, ಹಿ ವಿಲ್ ಬ್ರೋಕ್ ಹಿಸ್ ರೆವರಿ ಅಂದರೆ ಡ್ರೀಮ್. ಈ ವಿಲ್ ಕನಸು ಕಾಣ್ತಿರ್ತಾನಲ್ಲ, ಆ ಕನಸನ್ನ ಹಿ ವಿಲ್ ಬ್ರೇಕ್ ಅಂದರೆ ಹಾಳು ಮಾಡ್ತಾನೆ ಮಾತಾಡಿಸಿ. ಸೊ ಯು ಮಸ್ಟ್ ಬಿ ಡಿಸಪಾಯಿಂಟೆಡ್, ಹಿ ಸೆಡ್. ಐ ಆಮ್ ಸಾರಿ, ಐ ಆಮ್ ನಾಟ್ ಆ್ಯಸ್ ಅಟ್ರಾಕ್ಟಿವ್ ಅ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಆ್ಯಸ್ ದ ಒನ್ ಹೂ ಜಸ್ಟ್ ಲೆಫ್ಟ್. ಹೀ ಸೇಸ್ ದಟ್ ನ್ಯೂ ಪರ್ಸನ್ ಬಂದಿರ್ತಾನಲ್ಲ, ನಿನಗೆ ಡಿಸಪಾಯಿಂಟ್ ಆಗಿರಬೇಕು, ಯಾಕೆ ನಾನು ಅಷ್ಟೊಂದು ಅಟ್ರಾಕ್ಟಿವ್ ಟ್ರಾವೆಲಿಂಗ್ ಕಂಪ್ಯಾನಿಯನ್ ಅಲ್ಲ. ಅಂದರೆ ನಾನು ನೋಡೋಕೆ ಅಷ್ಟೊಂದು ಚೆನ್ನಾಗಿಲ್ಲ. ಐ ಆಮ್ ನಾಟ್ ಅಟ್ರಾಕ್ಟಿವ್
ಟ್ರಾವೆಲಿಂಗ್ ಕಂಪ್ಯಾನಿಯನ್, ಐ ಕ್ಯಾನಾಟ್ ಬಿ ಅ ಫ್ರೆಂಡ್ ಆಲ್ಸೋ ಆ್ಯಸ್ ದ ಒನ್ ಹೂ ಜಸ್ಟ್ ಲೆಫ್ಟ್. ಈಗ ಜಸ್ಟ್ ಹೋದ್ರಲ್ಲ ಅವ್ರ ಥರ ನಾನಿಲ್ಲ ಅಂತ ದಿಸ್ ಪರ್ಸನ್ ವಿಲ್ ಸೇ. ಸೊ ದ ಹೀರೋ ಆಫ್ ದ ಸ್ಟೋರಿ ವಿಲ್ ಸೇ, ಶಿ ವಾಸ್ ಅನ್ ಇಂಟ್ರೆಸ್ಟಿಂಗ್ ಗರ್ಲ್ ಐ ಸೆಡ್, ಕ್ಯಾನ್ ಯು ಟೆಲ್ ಮೀ ಡಿಡ್ ಶಿ ಕೀಪ್ ಹರ್ ಹೇರ್ ಲಾಂಗ್ ಆರ್ ಶಾರ್ಟ್? ಅದಕ್ಕೆ ಇವನು ಹೇಳ್ತಾನೆ, ದ ಹೀರೋ, ಶಿ ವಾಸ್ ಇಂಟ್ರೆಸ್ಟಿಂಗ್ ಗರ್ಲ್, ಬಟ್ ನೀ ಹೇಳ್ತೀಯ ನನಗೆ ವೆದರ್ ಹರ್ ಹೇರ್ ವಾಸ್ ಲಾಂಗ್ ಆರ್ ಶಾರ್ಟ್ ಅಂತ ಹೀರೋ ಕೇಳ್ಕೊತಾನೆ. ಅದಕ್ಕೆ ದ ನ್ಯೂ ಪರ್ಸನ್ ವಿಲ್ ಸೇ, ಐ ಡೋಂಟ್ ರಿಮೆಂಬರ್, ನಂಗೆ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಹರ್ ಐಸ್ ಐ ನೋಟಿಸ್ಡ್, ನಾಟ್ ಹರ್ ಹೇರ್. ನಾನು ನೋಡಿದ ಅವಳ ಕಣ್ಗಳನ್ನ, ನಾಟ್ ಹರ್ ಹೇರ್. ಶಿ ಹ್ಯಾಡ್ ಅ ಬ್ಯೂಟಿಫುಲ್ ಐಸ್, ಬಟ್ ದೇ ವೆರ್ ಆಫ್ ನೋ ಯೂಸ್ ಟು ಹರ್. ಶಿ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್, ಡಿಂಟ್ ಯು ನೋಟಿಸ್? ಸೊ he says that her eyes were beautiful. No, the eyes she had was beautiful. ಕಣ್ಣು ತುಂಬ ಚೆನ್ನಾಗಿತ್ತು, ಬಟ್ ಅದು ಯೂಸ್ ಇರಲಿಲ್ಲ ಅವ್ರಿಗೆ. ಯಾಕೆ ಅಂದರೆ ಶಿ ವಾಸ್ ಆಲ್ಸೋ ಬ್ಲೈಂಡ್. ನೀನು ನೋಡಿಲ್ವಾ ಅಂತ ದ ಅದರ್ ಪರ್ಸನ್ ವಿಲ್ ಆಸ್ಕ್ ದ ಹೀರೋ ಆಫ್ ದ ಸ್ಟೋರಿ. ದಿಸ್ ಕಂಪ್ಲೀಟ್ಸ್ ಯೋರ್ lesson.